ಸೋಲ್ ಕಾಂಟ್ರಾಕ್ಟ್ಸ್ ಈ ಪದ ನಾವು ಕೇಳ್ತಾ ಇರ್ತೀವಿ. ನಿಜವಾಗಿ ಸೋಲ್ ಕಾಂಟ್ರಾಕ್ಟ್ಸ್ ಅಂದರೆ ಏನು ಅಂದರೆ, ಇಬ್ಬರು ವ್ಯಕ್ತಿಗಳು ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ ಸೋಲ್ ಲೆವೆಲಲ್ಲಿ ಒಂದು ಕಾಂಟ್ರಾಕ್ಟ್ ಇರುತ್ತೆ, ಅಂದರೆ ಒಂದು ಅಗ್ರಿಮೆಂಟ್ ಇರುತ್ತೆ. ಏನೋ ಒಂದು ಪಾಠ ಕಲಿಯೋಕೆ ಇಲ್ಲ ಅಂದರೆ ಒಂದು ಕರ್ಮ ಕಲಿಯೋಕ್ಕೆ ಅವರಿಬ್ಬರು ಮೀಟ್ ಮಾಡ್ತಾ ಇರ್ತಾರೆ. ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲಾಂದರೆ ಇಬ್ಬರು ಫ್ರೆಂಡ್ಸ್ನೂ ಇರ್ಬೋದು, ಕಲೀಗ್ಸ್ನೂ ಇರ್ಬೋದು, ಇಲ್ಲಾಂದರೆ ಚಿಕ್ಕಾಗಿ ಬಿಸ್ನೆಸ್ಸಲ್ಲಿ ಒಬ್ಬ ವೆಂಡರ್ನೂ ಇರ್ಬೋದು. ಇವಾಗ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಒಂದು ರೀಸನ್ಗೋಸ್ಕರ ಬರ್ತಾರೆ. ಯಾವಾಗ ಆ ಲೆಸನ್ ಕಂಪ್ಲೀಟ್ ಆಗುತ್ತೋ, ಕರ್ಮ ಕಂಪ್ಲೀಟ್ ಆಗುತ್ತೋ, ರೀಸನ್ ಕಂಪ್ಲೀಟ್ ಆಗುತ್ತೋ, ಅಲ್ಲಿ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಒಂದೊಂದು ಸತಿ ಅವರು ನಿಮ್ಮನ್ನು ಜಸ್ಟ್ ಬಿಟ್ಟು ಹೋಗ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ಯಾಕೆಪ್ಪ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬೇಡ. ಯಾವಾಗ ಕಾಂಟ್ರಾಕ್ಟ್ ಎಂಡ್ ಆಗುತ್ತೋ ಅಲ್ಲಿ ಅವರು ನಮ್ಮ ಲೈಫಿಂದ ಹೋಗ್ಬಿಡ್ತಾರೆ. ಕೆಲವೊಬ್ಬರು ನಾವು ಸಾಕು ಅಂತ ಅನಿಸುತ್ತೆ. ಅಂದರೆ ಆ ಕಾಂಟ್ರಾಕ್ಟ್ ಯಾವಾಗ ಎಂಡ್ ಆಗುತ್ತೋ ಕಮ್ಯುನಿಕೇಷನಲ್ಲಿ ಎಂಡ್ ಆಗುತ್ತೆ. ಅದು ರಿಜೆಕ್ಷನ್ ಆಗಿ ತಗೋಬೇಡ, ಅದು ಕಂಪ್ಲೀಷನ್ ಅಂತ ತಗೊಳ್ಳಿ. ಈ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ಸೋಲ್ ಕಾಂಟ್ರಾಕ್ಟ್ಸ್ ಎಂಡ್ ಆಗಿದ್ದರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ವಿಡಿಯೋನ ಶೇರ್ ಮಾಡಿ.